ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ಹಳ್ಳಿ ಹುಡುಗಿ ಕುಮಾರಿ. ನಾನು ಕೆಲವು ಕಾರಣಾಂತರಗಳಿಂದ ಇಷ್ಟ ದಿನ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆದ್ರೂನು ನೀವು ಕೊಟ್ಟಿದ್ ಪ್ರೀತಿ ಸಪೋರ್ಟ್ ಇಂದ ನನ್ ತುಂಬಾನೇ ಖುಷಿ ಆಯ್ತು. ನೀವಿವಾಗ ಮಾಡೋ ಪ್ರತಿಯೊಂದು ಓಟು ಕೂಡ ನನ್ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ಎಸ್, ನೋಡಿದ್ರಲ್ಲ, ಆಕ್ಚುಲಿ ಕುಮಾರಿ ಇವಾಗ ವಿಡಿಯೋ ಮಾಡಿರ್ತಕ್ಕಂಥದ್ದು ಅಂದ್ರೆ ಬೇರೆಯವರೆಲ್ಲರೂ ಕೂಡ ಕಲರ್ಸ್ ಕನ್ನಡ ಪೇಜ್ ಅಲ್ಲೇ ಬಂದು ಕೇಳ್ಕೊಳ್ತಾ ಇದ್ರು, ನಮ್ಗೆ ಓಟನ್ನ ಮಾಡಿ ನಮ್ಮನ್ನ ಗೆಲ್ಸಿ ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ನಮ್ಮ ಕುಮಾರಿ ಕೇಳ್ಕೊಳ್ತಾ ಇರ್ಲಿಲ್ಲ. ಹಾಗೇನೆ 3 ದಿನಗಳಿಂದ ಈ ಒಂದು ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ನಾವು ಯಾಕಪ್ಪ ಈ ಹುಡುಗಿ ಬರ್ತಾ ಇಲ್ಲ, ಏನಾಯ್ತು, ಆಕ್ಚುಲಿ ಏನಾದ್ರು ತೆಗೆದಾಕ್ಬಿಟ್ರೆ ಎಲಿಮಿನೇಟ್ ಮಾಡಿ ಅಂತ ಈ ರೀತಿಯೆಲ್ಲ ಹಲವಾರು ಪ್ರಶ್ನೆಗಳು ನಮ್ಗೆ ಗೋಚರಿಸ್ತಾ ಇದ್ದಾವೆ. ವಿಚಿತ್ರ ಅಂದ್ರೆ ಕಲರ್ಸ್ ಕನ್ನಡದವರು ಈಕೆಗೆ ಹೇಳಿರ್ಬಹುದು ಏನು ಅಂತಂದ್ರೆ, ವೋಟ್ ಮಾಡಿದ್ರೆ ನೀನು ಕೊನೆ ಅಕಸ್ಮಾತ್ ಜಾಸ್ತಿ ಓಟ್ಗಳು ಬಿದ್ರೆ ನಿನ್ನ ನಾವು ಬಿಗ್ ಬಾಸ್ ಕರ್ಕೊಳ್ತೀವಿ ಅಂತ ಹೇಳಿರ್ಬೇಕು. ಅದಕ್ಕೋಸ್ಕರ ಆಕ್ಚುಲಿ ಈ ಹುಡುಗಿ ಅವಕ್ಕೆ ನನಗೆ ವೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದಾಳೆ. ಆಕೆ ಪೇಜಲ್ಲೇ ಈಕೆ ಈ ರೀತಿ ಕೇಳ್ಕೊಳ್ತಾ ಇರತಕ್ಕಂಥದ್ದು. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ನೊಂದು ಈಕೆ ಆಟದಲ್ಲಿ ಭಾಗವಹಿಸ್ತಾ ಇಲ್ಲ, ಅದೊಂದು ಈಕೆಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಯಾಕೆಂದ್ರೆ ಜನ ನೋಡ್ತಾ ಇರಲ್ಲ, ಈಕೆ ಪರ್ಫಾರ್ಮೆನ್ಸ್ ನೋಡ್ತಾ ಇರಲ್ಲ, ಈಕೆ ಆಟವನ್ನ ನೋಡ್ತಾ ಇರಲ್ಲ, ಈಕೆ ಮಾತುಗಳನ್ನ ಕೇಳಿಸ್ಕೊತಾ ಇರಲ್ಲ. ಹಾಗಾಗಿ ತುಂಬಾ ಜನಕ್ಕೆ ಇಲ್ಲಿ ಈಕೆಗೆ ವೋಟು ಮಾಡೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ ನನ್ನ ಪ್ರಕಾರ. ಈಕೆ ಆಕ್ಚುಲಿ ಶೋನಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ವೋಟ್ ಬೀಳ್ತಿತ್ತು, ಬಿಗ್ ಬಾಸ್ಗೆ ಬಂದು ಆಕ್ಚುಲಿ ಬರ್ಬೋದಾಗಿತ್ತು. ಯಾಕೆಂದ್ರೆ ಇವಾಗ್ಲೇ ತುಂಬಾ ಜನ ನಾನು ನೋಡಿದೀನಿ, ಬೇರೆಯವರೆಲ್ಲ ನನಗೆ ವೋಟ್ ಮಾಡಿ ಅಂದ್ರೆ ನಾವು ಕುಮಾರಿಗೆ ವೋಟ್ ಮಾಡ್ತೀವಿ ಹೋಗಿ ಅಂತ ತುಂಬಾ ಜನ ಡೈರೆಕ್ಟ್ ಆಗಿ ಒಂದು ಕಮೆಂಟ್ ಅನ್ನೇ, ಒಂದು ಮೆಸೇಜ್ ಅನ್ನೇ ಹಾಕಿರ್ತಾರೆ. ಹಾಗಾಗಿ ಈಕೆಗೆ ಬಹಳ ಈಕೆ ಏನು ಒಂದು ದೈಹಿಕವಾಗಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಈಕೆಯ ಮಾತು ತುಂಬಾ ಜನರಿಗೆ ಇಷ್ಟ ಆಗ್ಬಿಟ್ಟಿತ್ತು. ಏನಾಗಿದೆ ಅದೊಂದು ಪ್ರಶ್ನೆ. ಯಾಕೆಂದ್ರೆ ನನ್ಗೆ ಈಗ ಈಕೆ ನೋಡಿ ಓಟ್ ಕೇಳ್ಕೊತಾ ಇದ್ದಾಳಲ್ವಾ, ಅಲ್ಲಿ ನಾವು ಗಮನಿಸಿದಾಗ ನಮ್ಗೆ ಕಾಣಿಸ್ತಕ್ಕಂಥದ್ದು ಈಕೆಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸ್ತಾ ಇತ್ತು. ಏನೋ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಚೇತರಿಕೆ ಆಗಿರ್ಬೋದು, ಇವಾಗ ಬಂದು ವಿಡಿಯೋವನ್ನ ಮಾಡ್ತಾ ಇದ್ದಾಳೆ ಅನ್ನೋದು ನಮ್ಗೆ ಗೋಚರಿಸ್ತಾ ಇದೆ. ಅಥವಾ ಇವ್ರ ತಾಯಿಯವ್ರಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಅಂತ ಇವ್ರಿಗೆ ಹೇಳಿತ್ತು, ಇವ್ರ ತಾಯಿಯವ್ರಿಗೆ ಏನಾದ್ರು ಸಮಸ್ಯೆ ಐತೆ ಆರೋಗ್ಯದಲ್ಲಿ, ಅದಕ್ಕೋಸ್ಕರ ಬಂದಿಲ್ವಾ ಏನು ಅನ್ನೋದು ಕೂಡ ಒಂದು ಗೊಂದಲ ಇದೆ. ಅಥವಾ ಬಿಗ್ ಬಾಸ್ ನವ್ರೆ ಏನಾದ್ರು ರಾಜಕೀಯ ಮಾಡ್ತಾ ಇದ್ದಾರಾ, ಈಕೆನ ಕಳ್ಸಿಬಿಟ್ಟಿದಾರ, ಈ ರೀತಿಯ ಗೊಂದಲದ ಪ್ರಶ್ನೆಗಳು ಕೂಡ ಇದೆ. ಎಲ್ಲದಕ್ಕೂ ಆಕೆನೆ ಒಂದು ಉತ್ತರವನ್ನ ಕೊಡಬೇಕು. ಯಾಕೆಂದ್ರೆ ಬಿಗ್ ಬಾಸ್ ಟೀಮು ಕೂಡ ಇವಾಗ ಈಗ ನೋಡಿ, ಅಗ್ನಿ ಪರೀಕ್ಷೆಯಲ್ಲಿ ಆಂಕರ್ ಆಗಿರ್ಬಹುದು ಅಥವಾ ಜಡ್ಜ್ಗಳಾಗಿರ್ಬಹುದು, ಯಾರು ಕೂಡ ಈಕೆ ಇಲ್ಲದೆ ಇರೋದ್ರ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಮತ್ತೆ ಯಾರು ಕೂಡ ಈಕೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಆಕ್ಚುಲಿ ಇದೇ ಒಂದು ಗೊಂದಲದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಳ್ಳೆ ಪ್ರತಿಭೆ ಇರ್ತಕ್ಕಂಥ ಹುಡುಗಿ, ಎಲ್ರು ಮೆಚ್ಕೊಂಡಿರ್ತಕ್ಕಂಥ ಹುಡುಗಿ, ಈಕೆ ಆಕ್ಚುಲಿ ಗೆಲ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇರ್ತಾರೆ. ಇಂತೆ ಹುಡುಗಿ ಹಿಂಗಾಗ್ಬಿಟ್ರೆ ನಾವು ಏನ್ ಮಾಡೋದು, ಏನ್ ಹೇಳೋದು ಹೇಳಿ ಮತ್ತೆ. ಯಾಕೆಂತಂದ್ರೆ ಇವ್ ನೋಡಿ, ಆಕೆ 1,20,000 ಇತ್ತು ಏನೋ ಬಿಗ್ ಬಾಸ್ಗೆ ಅಂದ್ರೆ ಅಗ್ನಿ ಪರೀಕ್ಷೆಗೆ ಬರೋದ್ಕಿಂತ ಆಕೆಯ ಪೇಜ್ ಅಲ್ಲಿ ಫಾಲೋವರ್ಸ್ ಇವಾಗ 2,00,000 ಚಿಲ್ಲರೆ, 2,40,000 ಚಿಲ್ಲರೆ ಆಗಿದ್ದಾರೆ. ಅಂದ್ರೆ ಜನ ಆ ರೀತಿ ಇಷ್ಟ ಪಡ್ತಾ ಇದ್ದಾರೆ ಆಕೆನ. ಅದನ್ನ ಆಕೆನೂ ಉಳಿಸ್ಕೋಬೇಕು ಅಥವಾ ಬಿಗ್ ಬಾಸ್ ಟೀಮ್ ಕೂಡ ಉಳಿಸ್ಕೋಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ. ನಿಜವಾಗ್ಲೂ ಒಳ್ಳೆಯ ಹುಡುಗಿ, ಒಳ್ಳೆ ಪ್ರತಿಭೆ ಇರತಕ್ಕಂತ ಹುಡುಗಿ ಈ ರೀತಿ ಹೋಗ್ಬಿಟ್ರೆ ಎಲ್ರಿಗೂ ಒಂದು ಮನಸ್ಸಿಗೆ ಅಸಮಾಧಾನ ಆಗುತ್ತೆ, ಒಂದು ಜೋಲ್ ಬೇಜಾರಂತೂ ಅದೇ ಆಗುತ್ತೆ.